ಹಾಯ್ ಹಲೋ ನಮಸ್ಕಾರ. ಈ ಬೇಸಿಗೆಗೆ ತಂಪಾಗಿ ಏನಾದರೂ ಕುಡಿಬೇಕು ಅಂದ್ಕೊಂಡಾಗ ನೆನಪಾಗೋದು ಸೀಸನಲ್ ಹಣ್ಣಾದ ರಾಮನವಮಿಯ ಕರ್ಬೂಜ ಹಣ್ಣಿನ ಪಾನಕ ಹಾಗೂ ಕರ್ಬೂಜ ಹಣ್ಣಿನ ಮಿಲ್ಕ್ ಶೇಕ್. ಇದು ಮಾಡೋದು ತುಂಬಾ ಸುಲಭ ಹಾಗೂ ಟೇಸ್ಟಿಯಾಗಿರುತ್ತೆ, ದೇಹಕ್ಕೂ ಕೂಡ ತುಂಬ ಆರೋಗ್ಯಕರವಾಗಿರುತ್ತೆ. ಮಾಡೋಣ ಬನ್ನಿ. ಮನೆಯಲ್ಲೇನಾದರೂ ಚಿಯಾ ಸೀಡ್ಸ್ ಅಥವಾ ಸಬ್ಜಾ ಸೀಡ್ಸ್ ಇದ್ದರೆ ಅದನ್ನು ಮೊದಲಿಗೆ ನೆನೆಸಿಟ್ಕೊಳ್ಳೋಣ. ಪಾನಕಕ್ಕೆ ಬೇಕಾಗಿರೋ ಬೆಲ್ಲವನ್ನು ಕೂಡ ನೀರಿನಲ್ಲಿ ನೆನೆಸಿಟ್ಕೊಳ್ಳೋಣ. ಇಲ್ಲಿ ಒಂದು ಹಣ್ಣಾದ ಕರ್ಬೂಜ ಹಣ್ಣನ್ನು ತೊಗೊಂಡಿದ್ದೀನಿ. ಇದನ್ನು ಕಟ್ ಮಾಡಿಕೊಂಡು ಒಳಗಿನ ತಿರುಳು ಮತ್ತು ಹೊರಗಿನ ಸಿಪ್ಪೆಯನ್ನು ತೆಕ್ಕೊತಾ ಇದ್ದೀನಿ. ಈ ಸಿಪ್ಪೆ ಮತ್ತು ತಿರುಳನ್ನು ತೆಗೆದ ಹಣ್ಣನ್ನು ಒಂದು ಮಿಕ್ಸಿ ಜಾರಿಗೆ ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸ್ಕೊಂಡು ಹಾಕೋತಾ ಇದ್ದೀನಿ. ನಂತರ ಇದಕ್ಕೆ ಏಲಕ್ಕಿ ಪುಡಿ, ನೆನೆಸಿಟ್ಕೊಂಡ ಬೆಲ್ಲದ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಬೆಲ್ಲದ ನೀರನ್ನು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಈಗ ಇದನ್ನು ರುಬ್ಕೊಂಡ್ರೆ ಪಾನಕ ರೆಡಿ. ರುಬ್ಬಿದ ಜ್ಯೂಸ್ಗೆ ನೆನೆಸಿಟ್ಕೊಂಡಂಥ ಚಿಯಾ ಸೀಡ್ಸ್ನ ಸೇರಿಸ್ತಾ ಇದ್ದೀನಿ. ಇದು ಆಪ್ಷನಲ್ ಅಷ್ಟೇ. ಚಿಯಾ ಸೀಡ್ಸ್ನ ಹಾಗೆ ಇನ್ನುಳಿದ ಹಣ್ಣನ್ನು ಮಿಕ್ಸಿ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಕುದಿಸಿ ತಣಿಸಿದ ಫ್ರೀಜಲ್ಲಿಟ್ಟ ತಣ್ಣಗಿನ ಹಾಲನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೂ ಐಸ್ ಕ್ಯೂಬನ್ನು ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ಸಕ್ಕರೆಯನ್ನು ಸೇರಿಸ್ಕೊಂಡು ರುಬ್ಕೊತಾ ಇದ್ದೀನಿ. ಈಗ ಇದನ್ನು ಸರ್ವಿಂಗ್ ಜಾರ್ಗೆ ಹಾಕ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಂಥ ಕರ್ಬೂಜದ ಹಣ್ಣನ್ನು ಸೇರಿಸ್ತಾ ಇದ್ದೀನಿ. ಚಿಯಾ ಸೀಡ್ಸ್ನ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡ ಬಾದಾಮಿ ಗೋಡಂಬಿಯನ್ನು ಹಾಕಿ ಅಲಂಕರಿಸ್ತಾ ಇದ್ದೀನಿ. ಈಗ ಜ್ಯೂಸ್ ರೆಡಿ. ಪಾನಕಕ್ಕೆ ನಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ. ನೋಡಿದ್ರಲ್ಲ, ಅತಿ ಸುಲಭವಾಗಿ ಕರ್ಬೂಜ ಹಣ್ಣಿನ ಪಾನಕ ಮತ್ತು ಮಿಲ್ಕ್ ಶೇಕ್ ಮಾಡೋದು ಹೇಗಂತ. ನೀವು ಮನೇಲಿ ಮಾಡಿ ನನಗೆ ಹೇಗಿತ್ತಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.